ಏ ರಾವಣ ಲಂಕನಾಥ ಗರ್ವದಿಂದ ಆತಗಾತ ಅವತಾರ ತೊಟ್ಟ ಭಗವಂತ ಏ ಮಾಡಿದವನ ಹಾಳ ಲಂಕದ ಮ್ಯಾಲ ಕೇರಿ ಹೋತು ಕ್ಯಾಂದೋಳ ಲಂಕದ ಮ್ಯಾಲ ಕೇರಿ ಹೋತು ಕ್ಯಾಂದೋಳ ರಾವಣ ಮಗ ಇಂದ್ರಜಿತ ಇದ್ದ ಬಾಳ ಭಗವಂತ ಏ ರಾವಣ ಮಗ ಇಂದ್ರಜಿತ ಇದ್ದ ಬಾಳ ಬಲವಂತ ಅಂತವಗಾದ್ರ ಬಂತ ಸಾವ ಮಲಗಿದವನ ಯಬಸಿತ ಅಂತ ತಾಳ ಇದು ಎಲ್ಲ ಪರಮಾತ್ಮನ ಕೇಳ ಇರೋ ಎಲ್ಲ ಪರಮಾತ್ಮನ ಕೇಳ ಏ ಕುಂಭಕರ್ಣ ಅಂತವ ದೊಡ್ಡ ಗುಡ್ಡದಂತವ ಏ ಕುಂಭಕರ್ಣ ಅಂತವ ದೊಡ್ಡ ಗುಡ್ಡದಂತವ ಅಂತವ ಬಂತ ಸಾವ ಮಲಗಿದವನ ಯಬಸಿತ ಅಂತ ತಾಳ ಸಾಕಿದ ಕೋರಿಗೋಳ ನಾವು ನೀವು ಸಾಕಿದ ಕೋರಿಗೋಳ ಏ ಮಾನವ ಜನ್ಮಕ್ಕೆ ಬಂದ ನಡಿಬಾರ್ದ ಗರ್ವದಿಂದ ಏ ಮಾನವ ಜನ್ಮಕ್ಕೆ ಬಂದ ನಡಿಬಾರ್ದ ಗರ್ವದಿಂದ ವಸ್ತದ ಬಾಬುನ ಕೈ ಚಂದ ಒಂದಕ್ಕೊಂದ ತಪ್ಪಲಾರ್ದ ತಾಳ ಕಲಿಗೆ ತುರಾಯ ಹರದಾಸನ ತಾಳ ಕಲಿಗೆ ತುರಾಯ ಹರದಾಸನ ತಾಳ ಭಕ್ತಿ ತನ್ನಲ್ಲಿ ಪೂರ್ಣ ಇದ್ರ ಮುಕ್ತಿ ಸ್ಥಾನ ದೂರ ಇಲ್ಲ ಶಿವ ಸಂಬನ ಒಲಿಸುವುದಕ್ಕೆ ನಮಗಿನ ಕಾರಣ ಚಾರದಿಂದ ನಡೆದವ್ರಿಗೆ ತಪ್ಪಲಿಲ್ಲ ಜನನ ಮರಣ ಈ ಕುಂಬಿನ ಏಳು ಕಾಣ್ಬೇಕಾದ್ರ ದಿವ್ಯ ಚರಣ ಪ್ರಾಣದಾಸೆ ಬಿಟ್ಟವರಿಗೆ ಪರಮಾತ್ಮ ಸಿಗತನ ಕರೆ ಏ ಆಸನಿಗೆ ಅನಿಸಿಕೊಂಡ್ರು ಸತ್ಯ ಶರಣ ಶುದ್ಧ ಭಾವದಿಂದ ಕೇಳಿ ಸಿದ್ದರಾಮನ ಪುರಾಣ ಶುದ್ಧ ಭಾವದಿಂದ ಕೇಳಿ ಸಿದ್ದರಾಮನ ಪುರಾಣ ಸಿದ್ದರಾಮನ ತಾಯಿ ತಂದೆ ಮುದ್ದನಗೌಡ ಸುಗಲಾದೇವಿ ಏ ಸೊನಲಾಪುರದಲ್ಲಿ ಅವರ ಮನೆತಾಣ ಭಾವ ಭಕ್ತಿಯಲ್ಲಿ ಶ್ರೀಗಳು ಚ್ವಾಂಗನ ಸಮಾನ ನಿತ್ಯ ಅವರ ಮನೆಯಲ್ಲಿ ಜಂಗಮರ ಮಾಡತ್ತಿದ್ರು ಭೋಜನ
ಗುರುಲಿಂಗ ಜಂಗಮ ಬಂದ್ರ ಬಂಗನ ಕಂಡಗ ಮಾಡತಿದ್ರು ಏ ಗಂಗಾಧರನ ಸ್ಮರಣೆಯೋಳು ಬೇಗು ಬೆಳಗಾನ ನಿತ್ಯ ಕೊಡತಿದ್ರು ಅಣ್ಣ ವಸ್ತ್ರದ ದಾನ ಭಾವ ಭಕ್ತಿದಿಂದ ಅವರು ದೇವರ ಸೇವಾ ಮಾಡತಿದ್ರು ಏ ಶಿವ ಕೊಟ್ಟ ಮರ್ತಿದಾನೋ ಶ್ರೀಮತ ತಾಣ ಕೊಟ್ಟ ಬಂಜಿ ಇದ್ರು ಅವರ ಹೊಟ್ಟೆಲಿಲ್ಲೋ ಸಂತಾನ ನೋಡಿ ಅಂತ ಕರ್ಣ ಮಾಡಿದಾನು ಭಗವಂತನ ಏ 70 ವರ್ಷ ಮುಪ್ಪಿನವರಿಗೆ ಮಕ್ಕಳ ಕೊಡುವಗೋಸ್ಕರವಾಗಿ ಏ ಕಂದ ಗೊರಳ ಅಪ್ಪಿಕೊಂಡ ಬಂದ ನಿಂತಾನ ಅವರ ಬಾಗಿಲಿಗೆ ಬಂದ ಭಿಕ್ಷಾ ನೀಡ ತಾಯಿಗೆ ಅಂದಾನ ಇಷ್ಟ ಕೇಳಿ ಸುಗಲಾದೇವಿ ಚಟ್ಟನೆದ್ದ ಭಿಕ್ಷಾ ನೀಡಿ ಏ ಸಾಷ್ಟಾಂಗ ನಮಸ್ಕಾರ ಮಾಡ್ಯಾಳ ಬಂದ ಶಿವಗ ಒಂದ ಶಿವ ಪುತ್ರ ಹುಟ್ಟಲಂತ ನುಡದ ಭಗವಾನ ನೋಡಿ ಮುದ್ದನಗೌಡ ಅಂತ ನಿದು ಎಂತಂದ್ರಿ ವಚನ ಎಪ್ಪತ್ತು ವರ್ಷದ ಮುಪ್ಪಿ ನಾವು ಮಕ್ಕಳಾಗು ಬಗೆ ಹಂಗ ಏ ನಮ್ಮ ಕಣ್ಣಿ ಒಳಗ ಇಲ್ರಿ ಕಾಮ ಚೇತನ ದೊಡ್ಡ ಶರಣರ ಕಾಡ್ತೀರಿ ಸುಳ ಹೇಳದ ಏನ ಕಾರಣ ದೊಡ್ಡ ಶರಣರ ಕಾಣ್ತೀರಿ ಸುಳ ಹೇಳದ ಏನ ಕಾರಣ ಯಾವ ನಮ್ಮ ಇಮಾಮ ಸಾಬ್ ಹುಸೇನ್ ಸಾಬ್ ಅಗರ ಕೇಡವರು ಅದ್ರ ಕೂಡ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು 21 ರೂಪಾಯಿ ಕೊಟ್ಟಿದ್ದಾರೆ. ಇದು 21 ಅಲ್ಲ 21,000 ನಾಶಿ ಕರೆಸ್ತೀನಿ ಮನಿಸ್ತಕ್ಕದು. ಯಾವ ನಮ್ಮ ಇದರಂತೆ ಯಾವ ನಮ್ಮ ಕುದುರೆ ಸಾಲವಾಡಿಗೆ ಗ್ರಾಮದವರು ಗುಪ್ತ ಕಾಣಿಕೆಯಾಗಿ ಯಾವ ನಮ್ಮ ಆಶೀರ್ವಾದ ರೂಪದಿಂದ ಏನ್ ಮಾಡ್ಯಾರ ಅಂದ್ರೆ 101 ರೂಪಾಯಿ ಕೊಟ್ಟಾರು. ಇದು 101 ಅಲ್ಲ 101,000 ನಾಶಿ ಕರೆಸ್ತೀನಿ ಮನಿಸ್ತಕ್ಕದು. ಅದರಂತೆ ಸಿದ್ದರಾಮ ಏನ್ ಮಾಡ್ಯಾನ್ರಿ ಸ್ವಾಮಿ ಮಗೇಶ್ವರ ಸದ್ದ ಅಂದ್ರ ಏನ್ ಮಾಡ್ಯಾರಪ್ಪ? ಯಾಕಂದ್ರ ಸಿದ್ದರಾಮಿಗೆ ಸದ್ದ ಹುಟ್ಟಿ ಬರ್ಬೇಕಾದ್ರೆ ಸಿದ್ದರಾಮನ ಪದ ನಡೆದೈತೆ ಅಂದ ಬಳಕ ಆ ಸಾಕ್ಷಾತ್ ಭಗವಂತ ಬಂದ್ ಏನ್ ಮಾಡ್ಯಾನು 70 ವರ್ಷದ ಮುಪ್ಪಿನವರಿಗೆ ಯಾವ ನಮ್ಮ ಇಮಾಮ್ ಸಾಬ್ ಎಲಿಗಾರ ಅವರು ಅದ್ರ ಕೂಡ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು 51 ರೂಪಾಯಿ ಕೊಟ್ಟಿದ್ದಾರೆ. ಇದು 51 ಅಲ್ಲ 51,000 ನಾಶಿ ಕರೆಸ್ತೀನಿ ಮನಿಸ್ತಕ್ಕದು. ಅದಕ್ಕೆ ಭಗವಂತ ಬಂದ್ ಏನ್ ಹೇಳ್ತಾನು ಏನ್ ಹೇಳ್ತಾರು ಮುದ್ದಾನಗೌಡ ಸುಗಲಾದೇವಿಗೆ ಹೇಳಾಕೈತಾನೆ ಏನಂತ ಹೇಳ್ತಾರು. ಯಾಕಂದ್ರ ಭಿಕ್ಷಾ ನೀಡುವ ತಾಯಿ ಅತ್ತ ಕರೆದಾಗ ಚಟ್ಟನೆದ್ದ ಸುಗಲಾದೇವಿ ಭಿಕ್ಷಾ ನೀಡಾಕತ್ತ ಬಂದಾಳು. ಭಿಕ್ಷಾ ನೀಡಾಕತ್ತ ಬಂದಾಗ ಅವನ ಗುರು ಏನಂತೇಳಿ ನೆನಿತಾನು ಸಾಕ್ಷಾತ್ ಭಗವಂತನ ಬಂಧನ ಕಡೆ ಅವರಿಗೆ ಗೊತ್ತಾಗ್ಲಿಲ್ಲ. ಒಂದು ಶಿವಪುತ್ರ ಹುಡಲಿ ಅಂತ ನೋಡ್ದ ಭಗವಾನ. ಒಂದು ಶಿವಪುತ್ರ ಹುಟ್ಟಲಿ ಅಂತ ಯಾವಾಗ ಬಾಯಿಲಿ ನೋಡು ನೋಡದಾಗ ಅವಾಗ ಮುದ್ದನಗೌಡ ಅಂತಾನ. ಯಾಕಂದ್ರೆ 70 ವರ್ಷದ ಮುದುಕರ ನಾವು ಮದುವು ನಮ್ಮ ಮೇಯಿ ಒಳಗೆ ಏನೋ ಕಾಮ ಚೈತನ್ಯ ಇಲ್ಲ. ದೊಡ್ಡ ಶರಣರ ಕಾಣ್ತೀರಿ ಸುಳ್ಳು ಹೇಳುದು ಏನು ಕಾರಣ ಅಂತ ಕೇಳ್ತಾರ. ಅವಾಗ ಏನ್ ಹೇಳ್ತಾರ 70 ವರ್ಷದ ಮುದುಕರ ಇದು ನಾವು ನಮ್ಗೆ ಹೆಂಗ ಮಕ್ಕಳಕ್ಕಾವು ಅಂತ ಕೇಳ್ತಾರು. ಆ ಭಗವಂತ ಹೇಳ್ತಾನೆ ಏನಂತ ಹೇಳ್ಯಾರು
ಏ 70 ವರ್ಷದ ಮುಪ್ಪಿನವರು ಮಕ್ಕಳಾಗು ಬಗೆ ಹಂಗ ನಮ್ಮ ಮೇ ಒಳಗ ಏನು ಇಲ್ರಿ ಕಾಮ ಚೇತನ ನಮ್ಮ ಮೇ ಒಳಗ ಏನು ಇಲ್ರಿ ಕಾಮ ಚೇತನ ದೊಡ್ಡ ಶರಣರ ಕಾಣ್ತೀರಿ ಸುಳ್ಳ ಹೇಳುದ ಏನ ಕಾರಣ ಇಟ್ಟ ತಿಳಿದ ಒಂದು ಶಂಕರ ದಂಪತಿಗಳು ಇಬ್ರು ಕೇಳೋ ಸವಕಾರ ದಂಪತಿಗಳ ವಾವ ಬರುವ ಮಾಡಸ್ಯಾಡ ಅವನು ಮಾಡಸ್ಯಾಡ ಆಮೇಲೆ ಕುಳದಿತ್ತ ಅವರ ಕೋಣ ಅವಾಗ ಹೇಳತಾನ ಶಂಕರ ದಂಪತಿಗಳು ಇಬ್ರು ಏನ್ ಹೇಳ್ತಾರ ಅವಾಗ ಏನಂತೇಳಿ ಹೇಳ್ತಾನು ಒಂದು ತೀರ್ಥ ಗುಂಡ ತಯಾರ ಮಾಡಿ ಶಂಕರ ಅದ್ರಾಗ ಹೋಗಿ ಗಂಡ ಹೆಂಡತಿ ಇಬ್ರು ಹೋಗಿ ಮುನಿಗೆ ಬರೋಗ್ರಿ ಅಂತ ಹೇಳ್ತಾನ ಸಾಕ್ಷಾತ್ ಭಗವಂತ ಹೌದು ಒಂದ ತೀರ್ಥ ಗುಂಡ ತಯಾರ ಮಾಡಿ ಶಂಕರ ಹೋಗಿ ಮುನಿಗಾಳ ಕೇಳ್ರಿ ಆದೇನ ಯಾರೇ ಆದಿತ್ತ ಮಾರೇ ಚೇನ ಎಪ್ಪತ್ತು ವರ್ಷ ಹೋಗಿ 40 ವರ್ಷದವರಾಗಿ ನಿಂತಾರ ಕೇಳ ಶಿವನ ತಂತರ ಯಾತರ ಅನುಮಾನ ಗಾಬರಿ ಆದಿತ್ತ ಮೂರನ ಜಾಣ ಸತಿಪತಿ ಇಬ್ರು ಕೂಡಿ ಸ್ವಾಮಾರ ಚೇಂಜ್ ಮಾಡಿ ಸ್ವಾಮಾರ ಚೇಂಜ್ ಮಾಡಿ ಏ ಸತ್ಯಪತಿ ಇಬ್ರು ಕೂಡಿ ಸ್ವಾಮಾರ ಚೇಂಜ್ ಮಾಡಿ ಮಡಿಗೆ ಕೊಂಡಾರ ಅವರು ಮಂಚದ ಮ್ಯಾಗ ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿತ ಗರ್ಭಸ್ಥಾನದಾಗ ಗರ್ಭ ಮೂಡಿದ ಮ್ಯಾಲ ತಾಯಿ ಮುಖ ಚಂದ್ರದ ಕಿರಣ ಪ್ರಾಣದಾಸೆ ಬಿಟ್ಟವರಿಗೆ ಪರಮಾತ್ಮ ಸಿಗ್ತಾನ ಕರೆ ಏ ಆಶನಿಗೆ ಅನಿಸಿಕೊಂಡ್ರು ಸತ್ಯ ಶರಣ ಸುತ್ತ ಭಾವದಿಂದ ಕೇಳಿಸಿದ್ದ ರಾಮಳ ಪುರಾಣ ಒಂದ ದಿನ ಮುಂದ ಕೇಳ್ರಿ ತಾಯಿ ಆದ ಸುಗಲಾದೇವಿ ಏನ್ ಮಾಡ್ರು ಏ ನಿದ್ದೆ ಹತ್ತಿ ಮನೆಗೆ ಕೊಂಡಳ ಮಂಚದ ಮ್ಯಾಗ ಪೂರ್ಣ ನವಸ್ತುಂಬಿ ಬಂದಿತ್ತವರಿಗೆ ಅಷ್ಟರ ಒಳಗ ಮಧ್ಯರಾತ್ರಿಯಲ್ಲಿ ತಾಯಿಗೆ ನಿದ್ದೆ ಹತ್ತಿದ ಸಮಯದಲ್ಲಿ ಶುದ್ಧರಾಮ ಗರ್ಭದಿಂದ ಬಂದಾರ್ರಿ ಹೊರಗ ಆ ಶಿವಲೋಕದಾಗ ಹೋಗಿ ಮುಟ್ಟಿತ್ತಾವಾಗ ಏನಾಗಿತ್ತಂದ್ರ ಅವಾಗ ಮುಂದೆ ಕೇಳ್ರಿ ಒಂದ ದಿನ ತಾಯಿ ಆದಳ ಸುಗಲಾದೇವಿ ಏನ್ ಮಾಡ್ರು ನಿದ್ದೆ ಹತ್ತಿ ಮನೆಗೆ ಕೊಂಡಾಳ ಮಂಚದ ಮ್ಯಾಗ ಈ ಸುದ್ದಿ ಹೋಗಿ ಮುಟ್ಟಿತ್ರ ಅನ್ನ ಶಿವಲೋಕದಾಗ ಯಾಕಂದ್ರೆ ನಿದ್ದೆ ಹತ್ತಿದ ಗರ್ಭಸ್ಥಾನದಾಗ ಸಿದ್ದರಾಮ ಮೂಡ್ಯಾನನು ಸುದ್ದಿ ಎಲ್ಲಿ ಹೋತು ಎಲ್ಲಿ ಹೋತು ಶಿವಲೋಕದಾಗ ಹೋತತ
ಆ ಸುದ್ದಿ ಕೇಳಿ ಏನ್ ಮಾಡ್ರು ಶಿವಲೋಕದಾಗ ಹೋದಾಗ ಸುದ್ದಿ ಕೇಳಿ ಯಾರು ಬಂದಾರು ಯಾರು ಬಂದರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಕೂಡಿ ಬಂದಾರ ಹೌದು ಎಲ್ಲಿ ಬಂದಾರು ಎಲ್ಲಿ ಬಂದ್ರು ಸಿದ್ದರಾಮನ ಮನೆಗೆ ಬಂದಾರ ಹೌದು ಸಿದ್ದರಾಮನ ಮನೆಗೆ ಬಂದ ನಿಂತಾಗ ಅವಾಗ ಏನಾಗೈತ್ರಿ ಏನಾಗೈತಿ ಏ ಮಧ್ಯರಾತ್ರಿ ಅಲ್ಲಿ ತಾಯಿಗೆ ನಿದ್ದೆ ಹತ್ತಿದ ಸಮಯದಲ್ಲಿ ಸಿದ್ದರಾಮ ಗರ್ಭದಿಂದ ಬಂದಾನ್ರಿ ಹೊರಗ ಕುಶನ ಮುಖ ನೋಡಿ ಪಾರ್ವತಿ ದೇವಿ ತಗೊಂಡಳ ಒಡೆಯಾಗ ಏ ರೂಪ ಲಾವಣ್ಯಾತನ ಲಕ್ಷಣವನ್ನು ನೋಡಿ ಏ ನಿಂತಾರ ನೋಡಿ ಆಗ ದಿಂಗ ಬಡದಂಗ ಮ್ಯಾಲ ಹೂವಿನ ಮಾಲೆ ಜಾಡ್ದಿತ್ತ ನೋಡ್ರಿ ಅದೇ ಕ್ಷಣದಾಗ ಮ್ಯಾಲ ಹೂವಿನ ಮಾಲೆ ಜಾಡ್ದಿತ್ತ ನೋಡ್ರಿ ಅದೇ ಕ್ಷಣದಾಗ ಶೃಂಗಾರ ಮಾಡಿದ ಬಂಗಾರ ತೊಟ್ಟಿಲ ಗಂಗಾದೇವ ಕಳಿಸಿ ಕೊಟ್ಟ ಅಂಗ ಟೋಪಿಗೆ ಬಂಗಾರ ಉಂಗರ ಇಟ್ಟಿದರಾಗ ಸರಸ್ವತಿ ಮೂರು ಮಂದಿ ಕೂಡಿ ತೊಡಿಸಾರಾತಾಗ ಅವರು ಮೂರ ಕೂಡಿ ಜೋಗ ಪದ ಹಾಡ್ಯಾರವಾಗ ಏನ್ ಮಾಡಾಕೈತಾರ್ರಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಕೂಡಿ ಮೂರು ಮಂದಿ ಕೂಡಿ ಸಿದ್ದರಾಮನ ತೊಟ್ಟಲ ಕಾರ್ಯ ಮಾಡ್ಬೇಕಂತ ತಿಳ್ಕೊಂಡ ಸಿದ್ದರಾಮನ ತೊಟ್ಟಲದಾಗ ಹಾಕ್ಯಾರ ಸಿದ್ದರಾಮನ ತೊಟ್ಟಲ ಕಾರ್ಯ ನಾವು ಎಲ್ಲಾರು ಕೂಡಿ ಹೆಂಗ್ ಮಾಡ್ಬೇಕಾಗೈತಿ ಹೆಂಗ್ ಮಾಡ್ಬೇಕು ಆ ದೇವರ ದಯಾದಿಂದ ತೊಟ್ಟಲ ಕಾರ್ಯ ನಾವು ಚಲುವಂಗ ನಡೆಸಬೇಕಾಗೈತಿ ಹೌದು ಅದಕ್ಕೆ ತೊಟ್ಟಲ ಕಾರ್ಯ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಕೂಡಿ ಏನೇನು ಮಾಡ್ತಾರೋ ಜೋಗಳ ಹಾಡ್ತಾರ ಅದಕ್ಕೆ ಜೋಗಳ ಏನ ತಾಡ್ಯಾರ್ರಿ ಏನಂತ ಹಾಡ್ಯಾರು ಏ ಸೊನ್ನಲದ ಪುರದ ಶಿವೋಗಿ ಶ್ರೀರಾಮ್ ಜನ ಶ್ರೀ ಬಂದ ಜೋ 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 ಅವದ ಕೇಳ ಜನ ಶ್ರೀ ಬಂದ ಜೋ ಜೋ ಮುದ್ದಾನ ಗವಡನ ಮೋಹದ ಮಗನು ಸಿದ್ದರಾಮ ಜೋ 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 ಏಗ ಮುದ್ದಾನ ಗೌಡನ ಮೋಹದ ಮಗನು ಸಿದ್ದರಾಮ ಜೋ 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 ಏಗ ರೇವಣ ಶಿಷ್ಯ ಭಕ್ತನಾಗೋ ಶ್ರೀ ಸಿದ್ದರಾಮ ಜೋ 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 ಅವದ ಕೇಳ ಸಿದ್ದರಾಮ ಜೋ 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 ರೇವಣ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಏಗ ಇಷ್ಟ ನಮ್ಮ ಕರ್ನ ಇಟ್ಟ ಕೈಲಾಸ ಕೊಂಟಾರಿ ಎಲ್ಲಾರು ಯಾರು ನೋಡಲಿತ್ತ ಹೊತ್ತ ಹೊರಡು ತಾಣ ಮುಂಜಾನೆ ಭೃಂಗಿ ಎಂಬು ಜಂಗಮ ಅವರ ಮನೆಗೆ ಬಂದಾಳ ಅವು ನಿತ್ಯ ಬರ್ತಿದ ಅವರ ಮನೆಗೆ ಬೇಗು ಬೆಳಗಾನ ಪ್ರಾಣದಾಸೆ ಬಿಟ್ಟವ್ರಿಗೆ ಪರಮಾತ್ಮ ಸಿಗ್ತಾನ ಕರೆ ಏ ಆಶನಿಗೆ ಅನಿಸಿಕೊಂಡ್ರು ಸತ್ಯ ಶರಣ ಶುದ್ಧ ಭಾವದಿಂದ ಕೇಳಿ ಸಿದ್ದರಾಮನ ಪುರಾಣ ಕುಶಿನ ಮುಖ ನೋಡಿ ಜಂಗಮ ಹರುಷದಿಂದ ಕುಣದಾಡಿ ಕೂಗಿ ಕುಗ್ಗಿ ಅಬಸತಾನ ಮನೆಗಿದ ಮಂದಿ
ಸಪ್ಪಳ ಕೇಳಿ ಎಚ್ಚರಾತ ಸುಗಲಾದೇವಿಗೆ ಮೈಯ ಹಗರಾಗುವ ಕಾರಣ ತನಗ ಬರಿಯಾಗಿ ಅಟ್ಟರು ನೋಡಿ ಕೂಸನ ನೋಡಿ ನಾಮಕರಣ ಕೊಂಡಾಡೆ ನಾಮಕರಣ ಬಂತ ಅವರ ಬಾಯಿಗೆ ಬಾಳ ಆನಂದ ಆತ ಅವರ ತಾಯಿ ತಂದೆಗೆ ಬಾಳ ಆನಂದ ಆತ ಅವರ ತಾಯಿ ತಂದೆಗೆ ಬಡವರ ಮನೆಗೆ ಭಾಗ್ಯ ತಾನಾಗಿ ಇಳಿದ ಬಂದ ಹಿಡಿಸಲಾರ್ದಷ್ಟ ಆನಂದಾತ ಅವರ ತಂದೆಗೆ ಬಂಡಿ ಹೇರಿ ಸಕ್ಕರೆ ಹಚ್ಚಿ ಬಂದ್ರು ಸಂಧಿ ಸಂಧಿಗೆ ಬಂಡಿ ಹೇರಿ ಸಕ್ಕರೆ ಹಚ್ಚಿ ಬಿಟ್ರು ಬಂದ ಮಂದಿಗೆ ದರಿಯೋಳು ವಿಶಲ ನಾಮ ನಾಮಕರಣ ಕೊಂಡಾಡಿ ನಾಮಕರಣ ಬಂತು ಅವರ ಬಾಯಿಗೆ ಹೋಗು ಕಾಲಕ್ಕೆ ನಮ್ಮ ಕೈಯಾಗ ಕೊಟ್ಟನ ಹೊಣ್ಣಿನ ಬಿಂದಿಗೆ ಕಾಲಕ್ಕ ನಮ್ಮ ಕೈಯಾಗ ಕೊಟ್ಟನ ಹೊಣ್ಣಿನ ಬಿಂದಿಗೆ ಎಳಿ ಬಾಳಿ ಸುಳಿಯುವಂತ ಕೇಳಿಗ ಸಿದ್ಧಾರಾಮ ದಿನ ದಿನ ಬೆಳೀತಿದ್ದೋ ಈ ಪರಿಯಾಗಿ ಮೊದಲ ಓ ಮಮ್ಮು ಶಬ್ದ ಬಂತ ಅವನ ಬಾಯಿಗೆ ಮೊದಲ ಓ ಮಮ್ಮು ಶಬ್ದ ಬಂತ ಅವನ ಬಾಯಿಗೆ